ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಚೆಕ್ ಬೌನ್ಸ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಸೆಕ್ಷನ್ 138 ಅಂಡರಲ್ಲಿ ಕೇಸುಗಳನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ನನ್ನ ಚಾನಲಿನ ಪ್ಲೇಲಿಸ್ಟ್ಗೆ ಹೋಗಿ ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್ಗಳಿಗೆ ಹೋದರೆ ನಿಮಗೆಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇವತ್ತು ಆ ಒಂದು ಚೆಕ್ ಬೌನ್ಸ್ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಮಾನ ಹೈಕೋರ್ಟಿನಿಂದ ಬಂದಿದೆ. ಅದೇನಪ್ಪ ಅಂತ ಹೇಳಿದರೆ, ಇದು ದೂರುದಾರರ ಪರವಾಗಿ ಇರುವಂತಹ ಒಂದು ತೀರ್ಪು ಅಂತಲೇ ಹೇಳಬಹುದು. ಅಂದರೆ ಈ ಚೆಕ್ ಬೌನ್ಸ್ ಆದಾಗ ಬ್ಯಾಂಕುಗಳು ಒಂದು ರಿಟರ್ನ್ ಮೆಮೊ ಅಂತ ಹೇಳಿ ಕೊಡ್ತಾರೆ. ಅಂದರೆ ಅದನ್ನು ಎಂಡಾರ್ಸ್ಮೆಂಟ್, ಹಿಂಬರಹ ಅಂತಲೂ ಕೂಡ ಕರೆಯಬಹುದಾಗಿದೆ. ಅದು ಕೊಟ್ಟಿರ್ತಾರೆ. ಅದರೊಳಗಡೆ ಏನೋ ಒಂದು ಕಾರಣಗಳಿರುತ್ತೆ. ಇನ್ಸಫಿಷಿಯೆಂಟ್ ಇಂದ ರಿಟರ್ನ್ ಆಗಿದೆ ಅಂತನೋ, ಇನ್ಸಫಿಷಿಯೆಂಟ್ ಫಂಡ್ ಅಂದರೆ ಹಣ ಇಲ್ಲ ಅಂತ ಹೇಳಿ, ಅಥವಾ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತನೋ, ಅಥವಾ ಇನ್ನೇನೋ ಒಂದು ಟೆಕ್ನಿಕಲ್ ರೀಸನ್ಸ್ ಏನಾದ್ರು ಇದ್ದರೆ ಅದನ್ನು ಕೊಟ್ಟು ಇನ್ನೂ ರಿಟರ್ನ್ ಮೆಮೊ ಬ್ಯಾಂಕ್ಗಳು ಕೊಡುತ್ತೆ. ಅದು ಎನ್ಕ್ಯಾಶ್ ಆಗದೇ ಇದ್ದಾಗ ಇಂತಹ ಒಂದು ರಿಟರ್ನ್ ಮೆಮೊಗಳ ಮೇಲೆ ಬ್ಯಾಂಕಿನ ಸೀಲು ಮತ್ತು ಸಿಗ್ನೇಚರು ಇರಲೇಬೇಕು ಅಂತ ಹೇಳಿ ಕೆಲವೊಮ್ಮೆ ಮ್ಯಾಜಿಸ್ಟ್ರೇಟ್ ಕೋರ್ಟುಗಳು ಈ ಒಂದು ಟೆಕ್ನಿಕಲ್ ಗ್ರೌಂಡ್ ಆಧಾರದ ಮೇಲೆ ಕೇಸುಗಳನ್ನು ವಜಾ ಮಾಡಿದೆ ಮತ್ತು ದೂರುದಾರರಿಗೆ ಅನ್ಯಾಯಗಳು ಆಗ್ತಾ ಇತ್ತು. ಇದನ್ನು ಶ್ರೀಶಾನಂದ ಎಂಬುವಂತಹ ನ್ಯಾಯಮೂರ್ತಿಗಳು ECS ಸಿಸ್ಟಮ್ ಅನ್ನೋದು ಇರೋದರಿಂದ, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್, ECS ಸಿಸ್ಟಮಲ್ಲಿ ಸೀಲ್ ಆಗಲಿ ಸಿಗ್ನೇಚರ್ ಆಗಲಿ ಅವಶ್ಯಕತೆ ಇಲ್ಲ, ಅದು ಡಿಜಿಟಲ್ ಆಗಿರುತ್ತೆ ಅಂತ ಹೇಳಿ ಈಗಾಗಲೇ ಆ ಸಿಸ್ಟಮಲ್ಲಿ ಇರೋದರಿಂದ ಅದಕ್ಕೆ ಮತ್ತೆ ತಿರ್ಗಾ ಸೀಲು ಸಿಗ್ನೇಚರು ಬೇಕು ಅಂತ ಹೇಳಿ ಕೇವಲ ಆ ಒಂದು ಟೆಕ್ನಿಕಲ್ ಗ್ರೌಂಡಿನ ಆಧಾರದ ಮೇಲೆ ಕೇಸುಗಳನ್ನು ತೀರ್ಮಾನ ಮಾಡಕೂಡದು. ಒಂದು ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಕೇಸುಗಳನ್ನು ವಜಾ ಮಾಡಿಬಿಟ್ರೆ ನಿಜವಾಗಿಯೂ ದುಡ್ಡು ಕೊಟ್ಟು ಸಿಗಾಕಿಕೊಂಡಿರ್ತಕ್ಕಂತಹ ದೂರುದಾರರುಗಳಿಗೆ ಅನ್ಯಾಯ ಆದ ಹಾಗೆ ಆಗುತ್ತೆ. ಆದ್ದರಿಂದ ನ್ಯಾಯಾಲಯಗಳು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಮಾಡುವಾಗ ಆ ಒಂದು ಕೇಸಿನ ಸತ್ಯಾಂಶಗಳು ಏನಿದೆ, ಸಾಕ್ಷಿಗಳು ಏನಿದೆ, ಇದರ ಕಡೆಗೆ ಹೆಚ್ಚಿನ ಗಮನವನ್ನು, ಪ್ರಾಶಸ್ತ್ಯವನ್ನು ಕೊಟ್ಟು ತೀರ್ಪನ್ನು ಮಾಡಬೇಕಾಗಿದೆಯೇ ಹೊರತು ಈ ತರಹದ ಒಂದು ಟೆಕ್ನಿಕಲ್ ಅಪ್ಗ್ರೇಡೇಷನ್ನೇ ಆಗದೆ, ಅಂದರೆ ಟೆಕ್ನಿಕಲ್ ಆಗಿ ಈಗಾಗಲೇ ಡಿಜಿಟಲ್ ಸಿಗ್ನೇಚರನ್ನು ಒಪ್ಪಿಕೊಂಡಿರೋದ್ರಿಂದ ಅಥವಾ ಸೀಲ್ ಇದ್ದರೆ ಸಾಕು ಡಿಜಿಟಲ್, ಅದಕ್ಕೆ ಸೀಲ್ ಸಿಗ್ನೇಚರ್ ಬೇಡ ಅಂತ ಹೇಳಿ ಈಗಾಗಲೇ ಸಾಕಷ್ಟು ರೆವಿನ್ಯೂ ಡಾಕ್ಯುಮೆಂಟ್ಗಳು ಕೂಡ ಡಿಜಿಟಲೈಸ್ ಆಗಿರೋದ್ರಿಂದ ಇಂತಹ ಒಂದು ಕಾಲದಲ್ಲಿ ಮತ್ತು ECS ಸಿಸ್ಟಮ್ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಟೆಕ್ನಿಕಲ್ ಕಾರಣದಿಂದ ಕೊಟ್ಟು ಕೇಸನ್ನು ವಜಾ ಮಾಡಬಾರ್ದು ಅಂತ ಹೇಳಿ ತೀರ್ಪನ್ನು ನೀಡಿದೆ. ಇದು ಒಂದು ಬಹಳ ಮುಖ್ಯವಾದಂತಹ ಆದೇಶ ಆಗಿದೆ ಅನ್ನೋದನ್ನು ಈ ನನ್ನ ಕಕ್ಷಿದಾರರುಗಳಿಗೆ ಹಾಗೂ ವೀಕ್ಷಕರುಗಳಿಗೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.